ಗೈಸ್ ತುಂಬಾ ಜನ ಕೇಳ್ತಿದಾರೆ ಬ್ರೋ, ನನ್ನ ಪಿ ಎಫ್ ಅಕೌಂಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಪಿ ಎಫ್ ಬ್ಯಾಲೆನ್ಸ್ ನೋಡಕ್ ಆಗ್ತಿಲ್ಲ, ಪಿ ಎಫ್ ಪಾಸ್ಬುಕ್ ಓಪನ್ ಮಾಡಕ್ ಆಗ್ತಿಲ್ಲ, ಉಮಂಗ್ ಆಪ್ ಕೂಡ ವರ್ಕ್ ಆಗ್ತಿಲ್ಲ, ಆನ್ಲೈನ್ ಅಲ್ಲಿ ಕ್ಲೈಮ್ ಕೂಡ ಮಾಡಕ್ ಆಗಿಲ್ಲ, ಅಥವಾ ಕ್ಲೈಮ್ ಮಾಡಿದ್ರೆ ಅಮೌಂಟ್ ಇನ್ನೂ ಬಂದಿಲ್ಲ ಅಂತ. ಸೊ ಟೆನ್ಷನ್ ಮಾಡ್ಕೋಬೇಡಿ, ಈ ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರೋಂಗೆ ಪಿ ಎಫ್ ಮೈಗ್ರೇಟ್ ಆಗಿದೆ ಅಂಡ್ ಆನ್ಲೈನ್ ಕೂಡ ಇದೆ, ಬಟ್ ಕೆಲವೊಂದು ಸರ್ವಿಸ್ ಇನ್ನ ರಿಸ್ಟೋರ್ ಆಗಿಲ್ಲ. ಸೊ ಫೇಸ್ ಬೈ ಫೇಸ್ ಅದು ರಿಸ್ಟೋರ್ ಆಗ್ತಾ ಇದೆ. ಬಿಕಾಸ್ ಇವಾಗ ಮಾಡ್ತಿದ್ದಲ್ಲ ಏನ್ ಚೇಂಜಸ್, ಇಟ್ಸ್ ಬಿಗ್ಗೆಸ್ಟ್ ಆರ್ಕಿಟೆಕ್ಚರಲ್ ಚೇಂಜಸ್. ಏನಂದ್ರೆ ಈಗ ಯಾವ ರೀತಿ ಎಲ್ಲ ಡಿಸೆಂಟ್ರಲೈಸ್ಡ್ EPFO ಸಪರೇಟ್ ಆಫೀಸ್ಗಳಿತ್ತು, ರೀಜನಲ್ ಆಫೀಸ್ಗಳಿತ್ತು, ಅದರೆಲ್ಲ ಡೇಟಾ ಬೇಸ್ ನ ಒಂದ್ ಕಡೆ ಮರ್ಜ್ ಮಾಡಿ ಒಂದು ಸಿಂಗಲ್ ಸೆಂಟ್ರಲೈಸ್ಡ್ ಡೇಟಾ ಬೇಸ್ಗೆ ಮರ್ಜ್ ಮಾಡ್ತಾ ಇದ್ದಾರೆ. ಸೊ ದಟ್ ಇನ್ ಮುಂದೆ ನಿಮ್ಗೆ ಫಾಸ್ಟರ್ ಪ್ರೊಸೆಸಿಂಗ್, ಕ್ಲೈಮ್ ಎಲ್ಲ ತುಂಬಾ ಫಾಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಫೇಸ್ ಬೈ ಫೇಸ್ ಮಾಡ್ತಿರೋದ್ರಿಂದ ಡೆಫಿನೆಟ್ಲಿ ಇದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಸರ್ವಿಸಸ್ ರಿಸ್ಟೋರ್ ಮಾಡಕ್ಕೆ. ಸ್ವಲ್ಪ ವೇಟ್ ಮಾಡಿ, ಖಂಡಿತ ನಿಮ್ಗೆ ಎಲ್ಲ ಸರ್ವಿಸಸ್ ತುಂಬಾ ಆದಷ್ಟು ಬೇಗ ಬರುತ್ತೆ. ಡೆಫಿನೆಟ್ಲಿ ಇದು ತುಂಬಾ ಲೇಟ್ ಆಯ್ತು. ಇನ್ಫ್ಯಾಕ್ಟ್ ಆಸ್ ಎ ಡೇಟಾಬೇಸ್ ಇಂಜಿನಿಯರ್ ನನಗೆ ಗೊತ್ತು, ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್. ಇಟ್ಸ್ ನಾಟ್ ಈಸಿ ಟಾಸ್ಕ್, ಬಟ್ ಇನ್ನ ಬೆಟರ್ ಆಗಿ ಪ್ಲಾನ್ ಮಾಡ್ಬೋದಿತ್ತು. ಬಟ್ ಎನಿವೇಸ್ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಪೇಷನ್ಸ್ ಇಂದ ಅಷ್ಟೇ. ಡೋಂಟ್ ವರಿ, ನಿಮ್ಮ ಅಮೌಂಟ್, ನಿಮ್ಮ ಅಕೌಂಟ್ಸ್ ಏನು ಆಗಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಇಟ್ ವಿಲ್ ಕಮ್ ಬ್ಯಾಕ್. ಇದ್ರ ಬಗ್ಗೆ ಟೈಮ್ಲಿ ಅಪ್ಡೇಟ್ಸ್ ನ ಕೊಡ್ತಿರ್ತೀನಿ. ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.